ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. KGF ಚಿತ್ರಕ್ಕಾಗಿ ಯಶ್ ಅವರು ಒಂದು ಹೊಸ ಲುಕ್ಕಲ್ಲಿ ಕಾಣಿಸ್ಕೊತಿದ್ದಾರೆ. ಹೌದು, ರಾಕಿಂಗ್ ಸ್ಟಾರ್ ಯಶ್ ಅವರು ತಮ್ಮ ಹೊಸ ಚಿತ್ರ KGFಗಾಗಿ ಸಿಕ್ಕಾಪಟ್ಟೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಎಲ್ಲರಲ್ಲೂ ಗೊತ್ತಿರುವಂತಹ ವಿಚಾರನೆ. ಆದರೆ ಈ ಚಿತ್ರಕ್ಕಾಗಿ ಇಷ್ಟೊಂದು ಸ್ಪೆಷಲ್ ಆಗಿ ಏರ್ ಸ್ಟೈಲ್ ಮಾಡ್ಕೊಳ್ತಾರೆ ಅಂತ ಯಾರು ಕೂಡ ಊಹೆ ಮಾಡಿರಲ್ಲ ಅಂತ ಅನ್ಕೋತೀನಿ. ಹೌದು, ಯಶ್ ಅವರಿಗೆ ಒಂದು ಹೊಸ ಲುಕ್ ನೋಡೋರು ಎಂಥವ್ರು ಕೂಡ ಶಾಕ್ ಆಗ್ತಾರೆ. ಉದ್ದನೆ ಕೂದಲನ್ನ ಬಿಟ್ಟು, ಉದ್ದನೆ ಗಡ್ಡವನ್ನ ಬಿಟ್ಟು ಸಖತ್ ಡಿಫ್ರೆಂಟ್ ಆಗಿ ಕಾಣಿಸ್ಕೊತಾ ಇದ್ದಾರೆ. ಅಂದಾಗೆ KGF ಚಿತ್ರ 1970ರ ದಶಕದಲ್ಲಿ ಆಗಿರುವ ಕಥೆಯಾದ್ದರಿಂದ ಯಶ್ ಅವರು ಚಿತ್ರದಲ್ಲಿ ರೆಟ್ರೋ ಸ್ಟೈಲ್ನಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಅದಕ್ಕಾಗಿ ಯಶ್ ಅವರು ತಮ್ಮ ಲುಕ್ಕನ್ನು ಮೇಕ್ ಓವರ್ ಮಾಡ್ಕೋತಾ ಇದ್ದಾರಂತೆ. ಉಗ್ರಂ ಖ್ಯಾತಿಯ ನಿರ್ದೇಶಕ ಪ್ರಶಾಂತ್ ನೀಲ್ ಅವರಿಗೆ ಒಂದು ಆಕ್ಷನ್ ಕಟ್ ಅನ್ನ ಹೇಳ್ತಾ ಇದ್ದಾರೆ. KGF ಚಿತ್ರವನ್ನ ಒಂಬಳೆ ಬ್ಯಾನರ್ ಅಡಿಯಲ್ಲಿ ವಿಜಯ್ ಕಿರಗಂದೂರು ನಿರ್ಮಾಣ ಮಾಡ್ತಾ ಇದ್ದಾರೆ. ಮತ್ತು ಈ ಚಿತ್ರದ ನಾಯಕಿಯಾಗಿ ಮಿಸ್ ಸೂಪರ್ ನ್ಯಾಷನಲ್ 2016 ಮತ್ತು ಮಿಸ್ ದಿವಾ 2016 ಪ್ರಶಸ್ತಿಯನ್ನ ಗೆದ್ದಿರುವಂತಹ ಶ್ರೀನಿಧಿ ಶೆಟ್ಟಿ ಅವರು ಕಾಣಿಸ್ಕೋತಾ ಇದ್ದಾರಂತೆ. ನಿಮ್ಗೆ ಅನಿಸುತ್ತೆ ಈ ಒಂದು KGF ಚಿತ್ರ ಯಾವ ರೀತಿ ಮೂಡಿ ಬರುತ್ತೆ, ಯಾವ ರೀತಿ ಯಶ್ ಅವರು ಒಂದು ಲುಕ್ ಅಲ್ಲಿ ಕಾಣಿಸ್ಕೋತಾರೆ? ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಕೆಳಗೆ ಲೈಕ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.